11 ವರ್ಷ ಪ್ರೀಮಿಯಂ ಕಟ್ಟಿದ್ರು 50 ಲ್ಯಾಕ್ಸ್ ನ ಟರ್ಮ್ ಇನ್ಶೂರೆನ್ಸ್ ಕ್ಲೈಮ್ ರಿಜೆಕ್ಟ್ ಆಯ್ತು. ನಿಮ್ ಫ್ಯಾಮಿಲಿ ಜೊತೆ ಇದು ನಡಿಬಾರ್ದು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. 2019 ಅಲ್ಲಿ 54 ಇಯರ್ಸ್ ರಮೇಶ್ ಗುಪ್ತಾ ಅವರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಅವರು ಇದರಿಂದ ಡೆತ್ ಕೂಡ ಆಗ್ತಾರೆ. ಈ ವ್ಯಕ್ತಿ 11 ವರ್ಷದಿಂದ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ರೆಗ್ಯುಲರ್ ಆಗಿ ಕಟ್ತಿರ್ತಾರೆ. ಫ್ಯಾಮಿಲಿ 50 ಲ್ಯಾಕ್ ಕ್ಲೈಮ್ ಅಪ್ಲೈ ಮಾಡಿದಾಗ ಇನ್ಶೂರೆನ್ಸ್ ಕಂಪನಿ ರಿಜೆಕ್ಟ್ ಮಾಡುತ್ತೆ. ರೀಸನ್ ಏನಂದ್ರೆ ಪಾಸ್ಟ್ ಹಿಸ್ಟ್ರಿನಲ್ಲಿ ಪ್ರಕಾರ BP ಅನ್ನೋದನ್ನ ಡಿಸ್ಕ್ಲೋಸ್ ಮಾಡಿರಲ್ಲ ಅಂತ. ಇವ್ರದ್ದು ಹೋಮ್ ಲೋನ್ ನಡೀತಾನೆ ಇರುತ್ತೆ. ಫ್ಯಾಮಿಲಿಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಕೊನೆಗೆ ವೈಫ್ ಕಾರ್ನ ಮಾರಿ EMI ನ ಕಟ್ತಾರೆ. ಆದ್ರೆ ವೈಫ್ ಇಷ್ಟಕ್ಕೆ ಬಿಟ್ಟಿಲ್ಲ, ಇನ್ಶೂರೆನ್ಸ್ ಕಂಪನಿನ ಕೋರ್ಟ್ಗೆ ಡ್ರಾಗ್ ಮಾಡ್ತಾಳೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಲೆಸನ್ ಏನಂದ್ರೆ ಇನ್ಶೂರೆನ್ಸ್ ಆಕ್ಟ್ ನ ಸೆಕ್ಷನ್ 45 ಪ್ರಕಾರ ಪಾಲಿಸಿ ಸ್ಟಾರ್ಟ್ ಆಗಿ 3 ವರ್ಷ ಆದ್ಮೇಲೆ ಇನ್ಶೂರೆನ್ಸ್ ಕಂಪನಿ ಕ್ಲೈಮ್ ರಿಜೆಕ್ಟ್ ಮಾಡಬೇಕು ಅಂದ್ರೆ ಸ್ಟ್ರಾಂಗ್ ಪ್ರೂಫ್ ಬೇಕು. ಕೇವಲ ಸ್ಮಾಲ್ ರೀಸನ್ಸ್ ಇಂದ ಕ್ಲೈಮ್ ರಿಜೆಕ್ಟ್ ಮಾಡಬಾರ್ದು. ಇನ್ಶೂರೆನ್ಸ್ ಕಂಪನಿ ಪ್ರಕಾರ ಕ್ಲೈಮ್ ರಿಜೆಕ್ಟ್ ಆಗ್ಬೋದು ಓನ್ಲಿ ಇಫ್ ನೀವೇನಾದ್ರೂ ಫ್ರಾಡ್ಯುಲೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ, ಸೀರಿಯಸ್ ಇಲ್ನೆಸ್ ಡಿಸ್ಕ್ಲೋಸ್ ಮಾಡಿಲ್ಲ ಅಂದ್ರೆ, ಈ ರೀಸನ್ಸ್ ಇದ್ರೆ ಕಂಪನಿ ಡೈರೆಕ್ಟ್ ಆಗಿ ಕ್ಲೈಮ್ ನ ರಿಜೆಕ್ಟ್ ಮಾಡುತ್ತೆ. ಹಾಗಾದ್ರೆ ಕ್ಲೈಮ್ ರಿಜೆಕ್ಟ್ ಆದ್ರೆ ಏನ್ ಮಾಡಬೇಕು? ಇನ್ಶೂರೆನ್ಸ್ ಕಂಪನಿಯಿಂದ ರಿಟರ್ನ್ ರಿಜೆಕ್ಷನ್ ಲೆಟರ್ ತಗೋಬೇಕು. IGMS ಪೋರ್ಟಲ್ ಅಲ್ಲಿ ಕಂಪ್ಲೇಂಟ್ ನ ಫೈಲ್ ಮಾಡಬೇಕು. ಇನ್ಶೂರೆನ್ಸ್ ಓಂಬಡ್ಸ್ಮನ್ಗೆ ಅಪೀಲ್ ಮಾಡಬೇಕು. ಇಷ್ಟರಲ್ಲೂ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದ್ರೆ ಆಗ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಬೇಕು. ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು ಇಂಪಾರ್ಟೆಂಟ್, ಆದ್ರೆ ಪ್ರಪೋಸಲ್ ಫಾರ್ಮ್ ಫಿಲ್ ಮಾಡುವಾಗ 100% ಆನೆಸ್ಟ್ ಆಗಿ ಇನ್ಫಾರ್ಮೇಶನ್ ನ ಡಿಸ್ಕ್ಲೋಸ್ ಮಾಡಬೇಕು. ಮೆಡಿಕಲ್ ಹಿಸ್ಟ್ರಿ, ಸ್ಮೋಕಿಂಗ್, ಆಲ್ಕೋಹಾಲ್, ಏನೇನ್ ಹ್ಯಾಬಿಟ್ ಇದೆಯೋ ಎಲ್ಲದನ್ನು ಡಿಸ್ಕ್ಲೋಸ್ ಮಾಡಿದ್ರೆ ಕ್ಲೈಮ್ ಸೆಟಲ್ಮೆಂಟ್ ಈಸಿ ಆಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಏನೇ ಡೌಟ್ ಇದ್ರೂ DM ಮಾಡಿ ಕೇಳಿ, ನಾನು ಆದಷ್ಟು ರೆಸ್ಪಾನ್ಸ್ ಕೊಡ್ತೀನಿ. ಹಾಗೂ ಇದೇ ರೀತಿ ಫಿನಾನ್ಷಿಯಲ್ ಅವೇರ್ನೆಸ್ಗೋಸ್ಕರ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.